5ನೇ ತರಗತಿ ಕನ್ನಡ ಪೂರಕ ಪಾಠ 2 ನಾನು ಮತ್ತು ಕುಂಚಿ ಮರ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಕುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಏನಾಗುತ್ತದೆ? ಉತ್ತರ: ಕುಂಚಿ ಹೂವು ತಿನ್ನುವುದರಿಂದ ಹಲ್ಲುಗಳು ಜುಮ್ಮೆನ್ನುತ್ತವೆ. ಪ್ರಶ್ನೆ 2. ದೋರು ಹುಣಸೆ ಎಂದರೇನು? ಉತ್ತರ: ಕಾಯಿ ಹುಣಸೆಯೂ ಅಲ್ಲದ ಇತ್ತ ಹಣ್ಣು ಹುಣಸೆಯೂ ಅಲ್ಲದ ಅದರ ಮಧ್ಯದ ಹಂತದ ಹಳದಿ ಹಸಿರು ಬಣ್ಣದ ಹುಣಸೆ ಹಣ್ಣನ್ನು ದೋರು ಹುಣಸೆ ಎನ್ನುತ್ತಾರೆ. ಪ್ರಶ್ನೆ 3. ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಏನು ಮಾಡುತ್ತಿದ್ದರು? ಉತ್ತರ: ಹುಂಚಿ ಮರದ ಟೊಂಗೆಗಳನ್ನು ಹಿಡಿದು ಹುಡುಗಿಯರು ಜೋಕಾಲಿ ಜಿಗಿಯುತ್ತಿದ್ದರು. ಪ್ರಶ್ನೆ 4. ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ಯಾರು ಕಾರಣವಾದರು? ಉತ್ತರ: ಹುಂಚಿ ಮರದ ಬಳಿಯಲ್ಲಿ ಹಬ್ಬದ ವಾತಾವರಣವಿರಲು ದೋರು ಹುಣಸೆ ಹಣ್ಣುಗಳು ಕಾರಣವಾದವು. ಪ್ರಶ್ನೆ 5. ಮೂಢನಂಬಿಕೆಗೆ ಯಾವುದು ಬಲಿಯಾಯಿತು? ಉತ್ತರ: ಲೇಖಕರು ಅಪಾರವಾಗಿ ಪ್ರೀತಿಸುತ್ತಿದ್ದ ಹಲವಾರು ಹಕ್ಕಿಗಳಿಗೆ ಆಶ್ರಯ ನೀಡಿದ್ದ ಆ ದೊಡ್ಡ ಹುಣಸೆ ಮರ ಮೂಢನಂಬಿಕೆಗೆ ಬಲಿಯಾಯಿತು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಶ್ರೀ ಗುರುಸಿದ್ದಯ್ಯ ಉಚ್ಚಯ್ಯ 12 ಮಠ. ಇವರು 1940 ಮಾರ್ಚ್ 13 ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರು ಸೋಮ ಸಾಕ್ಷಾತ್ಕಾರ, ಪಂಚಾರತಿ, ಮಹಾ ತಪಸ್ವಿ, ಬಂಡೆದ್ದ ಬರಗೋಲು, ಹೋಳಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಮಹಾತಪಸ್ವಿ ಮತ್ತು ಹೋಳಿ ಮುಂತಾದ ಕೃತಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿ ಪಡೆದಿವೆ. ಪ್ರಸ್ತುತ ಕಥೆಯನ್ನು ಅವರ ಕನಕಾಂಬರಿಯೊಂದಿಗೆ ಕಂಪಿನ ಪಯಣ ಎಂಬ ಸಣ್ಣ ಕಥೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀ ಗುರುಸಿದ್ದಯ್ಯ ಉಚ್ಚಯ್ಯ 12 ಮಠ ಇವರು